ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಿಂದ ವಿಜಯಪುರದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೇನಪ್ಪ ಅಂದ್ರೆ ಯಾವಾಗ ಉದ್ಯೋಗ ಮೇಳಿದೆ, ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಉದ್ಯೋಗ ಮೇಳಕ್ಕೆ, ಮತ್ತು ಉದ್ಯೋಗ ಮೇಳದಲ್ಲಿ ಯಾವ ಯಾವ ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕಂತೇಳಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಅದೇ ರೀತಿ ನೀವಿನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳು ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಮೊದಲನೇದಾಗಿ ನೋಡೋಣ ಯಾವಾಗ ಉದ್ಯೋಗ ಮೇಳಿದೆ ಮತ್ತು ಅದು ಎಲ್ಲಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಯಾವಾಗ ಉದ್ಯೋಗ ಮೇಳ ಇದೆಯಪ್ಪ ಅಂದ್ರೆ 2 ಫೆಬ್ರವರಿ 2026ರಂದು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದರೆ ಇದರ ಸ್ಥಳ ಎಲ್ಲಿಪ್ಪ ಅಂದ್ರೆ ವಿಜಯಪುರದಲ್ಲಿರುವ ದರ್ಬಾರ್ ಹೈಸ್ಕೂಲ್ನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಸ್ನೇಹಿತರೆ. ಇದರ ಸಮಯ ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಇರುತ್ತದೆ. ಕಡ್ಡಾಯವಾಗಿ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಬರಬೇಕು. ಮತ್ತು ಆ ರಿಜಿಸ್ಟ್ರೇಷನ್ ಅನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾರ್ಯಾರು ಉದ್ಯೋಗ ಮೇಳದಲ್ಲಿ ವಹಿಸಬಹುದು ಎಂದರೆ ನಿರುದ್ಯೋಗಿ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಏನೇನು ನಿಮ್ಮ ವಿದ್ಯಾರ್ಥಿ ಏನೇನಾಗಿರ್ಬೇಕಪ್ಪ ಅಂದ್ರೆ 10ನೇ ತರಗತಿ ಅಥವಾ ದ್ವಿತೀಯ PUC ಅಥವಾ ITI, ಡಿಪ್ಲೊಮಾ ಮತ್ತು ಎನಿ ಡಿಗ್ರಿ BA, BSc, BCom ಮತ್ತು B.Ed, MA, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದನ್ನೆಲ್ಲ ಮುಗಿಸಿದಂಥ ನಿರುದ್ಯೋಗ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಮತ್ತು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ನಿಮ್ಮ ದಾಖಲಾತಿಗಳು ಏನೇನು ಬೇಕಪ್ಪ ಅಂದ್ರೆ ನಿಮ್ಮ ವಿದ್ಯಾರ್ಹತೆ ಏನಾಗಿರುತ್ತಲ್ಲ, ನಿಮ್ಮದು SLC, PUC ಅಥವಾ ITI, ಡಿಪ್ಲೊಮಾ, BA, BSc, BCom ಮತ್ತು B.Ed, MA, B ಈ ಎಲ್ಲ ವಿದ್ಯಾರ್ಹತೆ ಮುಗಿದಿರ್ತೈತಲ್ಲ ಅದರದ್ದು ಒಂದು ಜೆರಾಕ್ಸ್ ಸೆಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಅದರ ಜೊತೆಗೆ ನಿಮ್ಮದೊಂದು ಬಯೋಡಾಟಾವನ್ನು ರೆಡಿ ಮಾಡಿ ಇಟ್ಕೊಂಡು ಇದಾದ ನಂತರ ನಿಮ್ಮದು ಒಂದು ಆಧಾರ್ ಕಾರ್ಡ್ ಮತ್ತು ಒಂದು ಫೋಟೋ, ಇಷ್ಟೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಮತ್ತು ಅದೇ ರೀತಿ ನೀವು ಎಷ್ಟು ಕಂಪನಿಗಳಿಗೆ ಅಪ್ಲೈ ಮಾಡ್ತಿರಲ್ಲ ಅಷ್ಟು ಜೆರಾಕ್ಸ್ ಅನ್ನು ಕಡ್ಡಾಯವಾಗಿ ಹೊಡೆದುಕೊಂಡು ಹೋಗಬೇಕು. ಇಷ್ಟೆಲ್ಲ ಆದ ನಂತರ ಇನ್ನು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಯಾವ ರೀತಿ ನೋಂದಾಯಿಸಬೇಕೆಂದು ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ಉದ್ಯೋಗ ಮೇಳದಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇದೆ ನೋಡಿ ಸರ್, ಉದ್ಯೋಗ ಮೇಳ .KSBC Karnataka.com ಅಂತೇಳಿ ಟೈಪ್ ಮಾಡಿ ಸ್ನೇಹಿತರೆ. ಈ ತರ ಇಲ್ಲಿ ಒಂದು ವೆಬ್ ಪೇಜ್ ಬರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ಉದ್ಯೋಗ ಮೇಳ 2026 ಅಂತೇಳಿ ಏನು ತೋರಿಸ್ತದಿಲ್ಲ ಸ್ನೇಹಿತರೆ, ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ. ಇಲ್ಲಿ ನನ್ನ ಮೊಬೈಲ್ ನಂಬರ್ ಅನ್ನು ನಾನು ಹಾಕ್ತಾ ಇದ್ದೀನಿ. ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಹೇಳಿದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTP ಅನ್ನು ಇಲ್ಲಿ ಹಾಕಿ, ಈಗ ನನಗೆ ಬಂದಿರೋ OTP ಅನ್ನು ನಾನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಹಾಕಿ ಕಂಟಿನ್ಯೂ ಅಂತ ಹೇಳ್ಕೊಡಿ. ಕಂಟಿನ್ಯೂ ಅಂತ ಹೇಳ್ಕೊಟ್ಟ ಮೇಲೆ 30 ಸೆಕೆಂಡ್ ವೇಟ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಪ್ರೊಸೆಸರ್ ಓಪನ್ ಆಯ್ತು ನೋಡಿ. ಇಲ್ಲೇ ನಿಮ್ಮ ಫಸ್ಟ್ ನೇಮ್, ನಿಮ್ಮ ಹೆಸರು ಏನಿರುತ್ತಲ್ಲ ಸ್ನೇಹಿತರೆ ಆ ಹೆಸರನ್ನು ಹಾಕೊಳ್ಳಿ. ಇಲ್ಲಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಹೇಳ್ಕೊಡಿ. ಆಮೇಲೆ ನಿಮ್ಮ ಲಾಸ್ಟ್ ನೇಮ್ ಅನ್ನು ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಹೇಳ್ಕೊಡಿ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿದೆ. ಇದಾದ ನಂತರ ನಿಮ್ಮ ಎಜುಕೇಶನ್, ನಿಮ್ಮ ವಿದ್ಯಾರ್ಥಿ ಏನಾಗಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. 10th, PUC, ITI, ಗ್ರಾಜ್ಯುಯೇಟ್ ಯಾವ್ದಾಗಿದೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಗ್ರಾಜ್ಯುಯೇಟ್ ಅಂತೇಳಿ ಹಾಕಿದ್ದೀನಿ. ಅದಾದ್ಮೇಲೆ ನಿಮ್ದು BA, BSc, BCom ಯಾವ್ದಾಗಿರುತ್ತಲ್ಲ, ನಿಮ್ದು ಒಂದೊಳ್ಳೆ 10th ಆಗಿದ್ರೆ 10th, ITI ನಿಮ್ಮ ವಿದ್ಯಾರ್ಥಿ ಏನಾಗಿರುತ್ತಲ್ಲ ಅದನ್ನ ಹಾಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಹೇಳ್ಕೊಡಿ. ಕೊಟ್ಟಾದ್ಮೇಲೆ ನೀವು ಆಲ್ರೆಡಿ ಸ್ಟೂಡೆಂಟ್ ಅದೀರಾ ಅಥವಾ ಫ್ರೆಶರ್ ಅದೀರಾ ಅಥವಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅದನ್ನ ಇಲ್ಲಿ 4 ಆಪ್ಷನ್ ಇದೆ ನೋಡಿ, ಅದರಲ್ಲಿ ನಾನು ಫ್ರೆಶರ್ ಅಂತೇಳಿ ಹಾಕ್ತೀನಿ. ಹಾಕಿ ನೆಕ್ಸ್ಟ್ ಅಂತ ಹೇಳ್ಕೊಡಿ.
ಕೊಟ್ಟಾದ್ಮೇಲೆ ಸ್ನೇಹಿತರೆ ಇಲ್ಲಿ ನೀವು ನಿಮಗೆ ಯಾವ ಇಂಡಸ್ಟ್ರಿಯಲ್ಲಿ ಇಷ್ಟ ಇದೆ ಅಲ್ಲ ಆ ಇಂಡಸ್ಟ್ರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಟ್ಟು 5 ಇಂಡಸ್ಟ್ರಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಂದನೇದು ಮ್ಯಾನುಫ್ಯಾಕ್ಚರಿಂಗ್, ಫೈನಾನ್ಸ್, ಟೆಕ್ನಾಲಜಿ, ಮಾರ್ಕೆಟಿಂಗ್, ವುಮೆನ್ ರಿಸೋರ್ಸ್. ಇವು 5 ಕೊಟ್ಟ ಇಲ್ಲಿ ನೆಕ್ಸ್ಟ್ ಅಂತ ಹೇಳ್ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಹೇಳ್ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಲೊಕೇಶನ್ ಅನ್ನು ಕೇಳುತ್ತೆ. ನಿಮ್ಮ ಲೊಕೇಶನ್ ಯಾವ್ದಿದೆ ಅಲ್ಲ ಆ ಲೊಕೇಶನ್ ಅನ್ನು ಹಾಕೊಳ್ಳಿ. ನಂದು ವಿಜಯಪುರ ಇದೆ, ವಿಜಯಪುರ ಅಂತೇಳಿ ಲೊಕೇಶನ್ ಹಾಕ್ತೀನಿ ಸ್ನೇಹಿತರೆ. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಹೇಳ್ಕೊಡಿ. ನೆಕ್ಸ್ಟ್ ಅಂತ ಹೇಳಿ ಕೊಟ್ಟಾದ್ಮೇಲೆ ಸಿಲೆಕ್ಟ್ ಇಂಡಸ್ಟ್ರಿ, ಅಂದ್ರೆ ನಿಮ್ಗೆ ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲು ಇಷ್ಟ ಇದೆಯಲ್ಲ ಆ ಇಂಡಸ್ಟ್ರಿಯನ್ನು ಹಾಕೊಳ್ಳಿ. ನಾನಿಲ್ಲಿ ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್ ಅಂತ ಹೇಳಿ ಹಾಕೊಂಡಿದ್ದೀನಿ ಸ್ನೇಹಿತರೆ. ಹಾಕೊಂಡು ನೆಕ್ಸ್ಟ್ ಅಂತ ಹೇಳ್ಕೊಡಿ. ನೆಕ್ಸ್ಟ್ ಅಂತ ಹೇಳ್ಕೊಟ್ಮೇಲೆ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಹಾಕೊಳ್ಳಿ ಸ್ನೇಹಿತರೆ. ನಿಮ್ಮ ಊರ ಅಡ್ರೆಸ್ ಏನಿದೆ ಅಲ್ಲ ಅದನ್ನ ಹಾಕೊಳ್ಳಿ. ನಾನಿಲ್ಲಿ ಅಡ್ರೆಸ್ ಅನ್ನ ವಿಜಯಪುರ ಅಂತೇಳಿ ಹಾಕ್ತೀನಿ ಸ್ನೇಹಿತರೆ. ನಿಮ್ಮ ಊರ್ ಇರ್ತಕ್ಕಂಥ ಅಡ್ರೆಸ್ ಅನ್ನು ಹಾಕೊಳ್ಳಿ. ಅದಾದ್ಮೇಲೆ ನೀವು ಆಲ್ರೆಡಿ ಯುವ ನಿಧಿಯಲ್ಲಿ ಏನಾದ್ರೂ ಅಮೌಂಟ್ ತಗೋತಿದ್ರ ಬೆನಿಫಿಷಿಯರಿ ಆಗಿದ್ರೆ ಎಸ್ ಅಂತ ಹೇಳ್ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಕೊಡಿ. ನೀವು ಈಗಾಗಲೇ ನಿಮ್ಗೆ ಯಾವ್ದಾದ್ರು ಸ್ಕಿಲ್ ಟ್ರೈನಿಂಗ್ ಮುಗ್ದಿದ್ರೆ ಎಸ್ ಅಂತ ಹೇಳ್ಕೊಡಿ, ಮುಗ್ದಿಲ್ಲ ಅಂದ್ರೆ ನೋ ಅಂತ ಹೇಳ್ಕೊಡಿ. ನಿಮ್ಮ ಕಾಸ್ಟ್ ಯಾವ್ದಿದೆ ಅಲ್ಲ ಆ ಕಾಸ್ಟ್ ಅನ್ನ ಹಾಕೊಳ್ಳಿ ಸ್ನೇಹಿತರೆ. ಹಾಕೊಂಡು ನೀವೇನಾದ್ರೂ ಅಂಗವಿಕಲ ಅಭ್ಯರ್ಥಿಗಳಿದ್ರೆ ಎಸ್ ಅಂತ ಹೇಳ್ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಹೇಳ್ಕೊಡಿ. ಇಷ್ಟೆಲ್ಲ ಆದ ನಂತರ ನಾನು ಮೊದಲೇ ಹೇಳಿದಾಗ ನೀವು ಒಂದು ಬಯೋಡಾಟಾನ ರಿಸ್ಯೂಮ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ರಿಸ್ಯೂಮ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಹೇಳ್ಕೊಟ್ಬಿಡಿ ಸ್ನೇಹಿತರೆ. ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ನಿಮ್ಮ ಮೊಬೈಲ್ ನಲ್ಲಿ ನೀವೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟವಾಗಿದ್ರೆ ಸ್ನೇಹಿತರೆ, ನಿರುದ್ಯೋಗಿ ಯುವಕರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿ ತನಕ ಈ ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು.